ಮಿಸ್ಟರ್ ವಿಕ್ರಮ್, ನೀವು ಅವ್ರನ್ನ ಮಾತಾಡಿಸಿ. ಏನು ನಿರ್ಧಾರ ಮಾಡಿದೆ? ಮಾ, ನಿರ್ಧಾರ ಅಂದರೆ ಏನಂತ ಹೇಳಿ, ನೀನು ಈ ರೀತಿ ಇರೋದಕ್ಕೆ ನಾನೇ ಕಾರಣ. ನಾನೊಬ್ಬ ಕಟುಕ ಅಂತ ಎಲ್ಲೂ ನನಗೆ ಶಾಪ ಆಗ್ತಿದೆ. ಅಮ್ಮ, ಅದು ಯಾರ ಶಾಪನೂ ಗೊತ್ತಿಲ್ಲ, ನಾನು ರೌಡಿ ಆಗ್ಬಿಟ್ಟೆ. ಆದರೆ ಬೇಕು ಅಂತ ನಾನು ಈ ಫೀಲ್ಡಿಗೆ ಇಳಿದಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಮ್ಮ. ಗೊತ್ತಿದ್ದು ಗೊತ್ತಿಲ್ದೇನೋ ಮಚ್ಚನ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಅದನ್ನು ಬಿಟ್ಟರೆ ಮೊದಲನೇ ದಿನಕ್ಕೆ ನಿನ್ನ ಮಗನ ತಲೆಗಿರೋಗಿರತ್ತೆ. ಅಪ್ಪ ಹೇಳ್ತಿರೋದು ನಿಜಾಮ. ಮಚ್ಚ ಹಿಡ್ದವನಿಗೆ ಮಚ್ಚಿಂದಲೇ ಅಂತೆ. ಇವಾಗ ನಾನು ಬದುಕ್ತಿರೋ ಪ್ರತಿಯೊಂದು ಕ್ಷಣನೂ, ಪ್ರತಿಯೊಂದು ದಿನಾನೂ ಆ ದೇವ್ರು ನನಗೆ ಕೊಟ್ಟಿರೋ ಬೋನಸ್ ಅಮ್ಮ. ನಾನು ಯಾವಾಗ ರೌಡಿ ಆದ್ನೋ ಅವತ್ತೇ ಸತ್ತೋಗ್ಬಿಟ್ಟೆ ಅಮ್ಮ. ನಾನು ಈ ಸಿಚುವೇಶನಲ್ಲಿ ಒಂದು ಹೆಣ್ಣಿಗೆ ತಾಳಿ ಕಟ್ಟಿ ಅವಳ ಜೀವನನ ಹಾಳು ಮಾಡೋದು ಸರಿನಮ್ಮ? ತಪ್ಪಲ್ವಾ? ನಿನ್ನ ಮಗನಿಂದ ಒಂದು ಹುಡುಗಿ ಜೀವನ ಹಾಳಾಗೋದನ್ನ ನೀನು ಒಪ್ಕೋತೀಯ? ಒಪ್ತೀನಿ, ನಾನು ಒಪ್ತೀನಿ. ದಾರಿ ತಪ್ಪಿರೋ ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಇನ್ನೊಂದು ಅವಕಾಶ ಕೊಡ್ತಾನೆ ಅನ್ನೋ ಮಾತನ್ನ ನಾನು ಒಪ್ತೀನಿ ವಿಕ್ರಮ್. ಜಯ, ಕಣ್ಣು ತಾನಾಗೆ ಎಳ್ಕೊಂಡು ಹೋಗ್ತಿದೆ ರೀ ವಿಕ್ರಮ್. ಸ್ವಲ್ಪ ದಿನ ನಿನ್ನ ಜೊತೆ, ನಿನ್ನ ಹೆಂಡತಿ ಜೊತೆ, ಮಕ್ಕಳ ಜೊತೆ ಬದುಕಬೇಕು ಅನ್ನೋ ಆಸೆ ಇದೆ ಕೊಡು ನನಗೆ. ನನ್ನ ಆಸೆ ನಿರಾಸೆ ಮಾಡಬೇಡ ಕೊಡು. ನನ್ನ ಮಗನಿಗೆ ಒಂದು ದಾರಿ ಮಾಡಲಿಲ್ಲ ಅನ್ನೋ ಕೊರಗಿನಿಂದ ಬೇಡ ಕೊಡು. ಈಗೆಲ್ಲ ಮಾತಾಡ್ಬೇಡ ನೀನು. ಈ ಅಮ್ಮನ ಮಾತನ್ನ ನಂಬೋ. ನೀನ್ ಭಯ ಪಡೋ ಥರ ಏನೂ ಆಗಲ್ಲ ಕಂದ. ನಾನು ಹೇಳಿದ ಮಾತನ್ನ ಕೇಳೋ, ಎಲ್ಲ ಒಳ್ಳೇದಾಗುತ್ತೆ ಕಣೋ. ನಿನ್ನ ಮಾತನ್ನ ನಾನು ಕೇಳಿ ನಾನು ಮದುವೆ ಆಗ್ತೀನಿ. ಖಂಡಿತ ಮದುವೆ ಆಗ್ತೀನಿ ನಿಮಗೋಸ್ಕರ, ನಿನ್ನ ಮೇಲೆ. ಮಾತು ಸಾಕು ಕಣೋ ನನಗೆ. ನಾನು ಇನ್ನು ಸರಿ ಹೋಗ್ತೀನಿ ರೀ. ನನ್ನ ಮಗನ ಮದುವೆ ಮಾಡಬೇಕು ನಾನು. ಇನ್ನು ನನಗೇನೂ ಆಗಲ್ಲ. ಹೊಸು ಅತ್ತ ನನಗೆ ಜ್ಯೂಸ್ ಏನಾದರೂ ತಂದ್ಕೊಡಮ್ಮ. ನನಗೆ ಶಕ್ತಿ ಬೇಕು. ನನ್ನ ಮಗನ ಮದುವೆ ಮಾಡಬೇಕು ನಾನು. ಮಾಡ್ತೀನಿ. ಸರಿಯತ್ತೆ ರೀ. ನನ್ನ ಅಂಗಡಿಗೆ ಹೋಗ್ಬರ್ತೀನಿ. ನೋಡಿದ್ರ ರೀ, ನನ್ನ ಮಗ ನನ್ನ ಮಾತು ಮೀರಿಲ್ಲ.
ಆಟಾಡ್ಸ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಬಿದ್ದ. ಹ್ಯಾಪಿ ಬರ್ಡೇ ಟು ಯು. ವೇದ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ. ನಿನ್ನ ಫ್ಯೂಚರ್ ಬಗ್ಗೆ ಏನು ನಿರ್ಧಾರ ಮಾಡಿದೆಯಮ್ಮ? ಹೀಗಿದ್ದಕ್ಕಿದ್ದ ಹಾಗೆ ಕೇಳಿದ್ರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಐ ಆಮ್ ಸಾರಿ, ನೋ ಇಶ್ಯೂಸ್, ಟೇಕ್ ಯುವರ್ ಓನ್ ಟೈಮ್. ಆದರೆ ನಿನ್ನ ನಿರ್ಧಾರ ಏನು ಅಂತ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗೋದು ತುಂಬ ಒಳ್ಳೆಯದು. ಕನ್ಫ್ಯೂಸ್ ಆಗ್ತಿದ್ಯಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬಹುಶಃ ನಿನಗೆ ಸ್ವಲ್ಪ ಸಹಾಯಕ್ಕೆ ಬರ್ಬೋದು. ಒಬ್ಬ ವ್ಯಕ್ತಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಸಿವಿಯರ್ ಆಕ್ಸಿಡೆಂಟ್, ಕೈಕಾಲು ಮೂಳೆ ಮುರಿಯುತ್ತೆ. ಡಾಕ್ಟ್ರು ಜೀವನ ಪೂರ್ತಿ ನೀವು ಹಾಸಿಗೆ ಮೇಲೆ ಇರಬೇಕು, ಎದ್ದು ಓಡಾಡೋ ಹಾಗಿಲ್ಲ ಅಂತ ಡಿಕ್ಲೇರ್ ಮಾಡ್ತಾರೆ. ಒಂದು ವೇಳೆ ನೀನು ಆ ಪರಿಸ್ಥಿತಿಗೆ ಬಂದರೆ ಏನು ಮಾಡಿ? ಡಾಕ್ಟರ್ಸ್ ಡಿಕ್ಲೇರ್ ಮಾಡಿದ ತಕ್ಷಣ ನನ್ನ ಲೈಫ್ ಮುಗ್ದೋಯ್ತು ಅಂತ ನಾನು ಅಂದ್ಕೋಬಿಡಲ್ಲ. ದೇಹದ ಗಾಯ ಆರೋವರೆಗೂ ವೆಯ್ಟ್ ಮಾಡ್ತೀನಿ, ತಡ್ಕೋತೀನಿ, ಮತ್ತೆ ಎದ್ದೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಬಿಡ್ಸ್ ಹೇಳ್ಬೋದಾ? ಓಕೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ, ಹಂಗೆ ಒಬ್ಬ ಬ್ಯೂಟಿಫುಲ್ ಆಗಿರೋ ವೈಫ್ ಇರ್ತಾಳೆ, ಒಂದು ಮುದ್ದಾದ ಮಗು. ಲೈಫ್ ಹೇಗೆ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅವ್ನು ಅಂದ್ಕೊಂಡಿರ್ತಾನೆ. ಆವಾಗಲೇ ಅವನ ಲೈಫಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಅವನ ಬಿಸ್ನೆಸ್ ಲಾಸ್ ಆಗುತ್ತೆ, ಲಿಟ್ರಲಿ ಬೀದಿಗೆ ಬಂದ್ಬಿಡ್ತಾನೆ ಅವನು. ಇವನ ಜೊತೆ ಇದ್ರೆ ಒಂದು ಹೊತ್ತು ಊಟಕ್ಕೂ ಕಷ್ಟ ಆಗುತ್ತೆ ಅಂತ ಅವನ ಹೆಂಡತಿ ಅವನ್ನ ಬಿಟ್ಟು ಹೋಗ್ಬಿಡ್ತಾಳೆ. ವಿಪರ್ಯಾಸ ಏನಂದರೆ ಅದೇ ಟೈಮಲ್ಲಿ ಮಗು ಹುಷಾರು ತಪ್ಪಿಡುತ್ತೆ. ಮಗುನ ಹಾಸ್ಪಿಟಲ್ ಸೇರ್ಸೋದಕ್ಕೆ ಅವನ ಹತ್ರ ದುಡ್ಡು ಕೂಡ ಇರಲ್ಲ, ಆದರೆ ಅವ್ನು ಹೋಪ್ ಕಳ್ಕೊಳಲ್ಲ. ಮತ್ತೆ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾನೆ. ಮತ್ತೆ ಇನ್ನೊಂದು ಮದುವೆ ಆಗುತ್ತೆ, 3 ಜನ ಮಕ್ಕಳು. ಆ ಮಕ್ಕಳು ದೊಡ್ಡವರಾಗೋಷ್ಟರಲ್ಲಿ ಇಡೀ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರು ಇರ್ತಾರಲ್ಲ, ಅವರಲ್ಲಿ ಇವನು ಒಬ್ಬ ಆಗ್ತಾನೆ. ಸೂಪರ್. ಆ ಶ್ರೀಮಂತ ವ್ಯಕ್ತಿ ಯಾರು ಅಂತ ಕೇಳ್ಬೋದಾ? ಚಾರ್ಲಿ ಮುಂಗರ್. ಈಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟರ್ ಆಫ್ ಆಲ್ ಟೈಮ್. MBA ಮಾಡುವಾಗ ಇವ್ರ ಬಗ್ಗೆ ನಂಗೊಂದು ಚಾಪ್ಟರೇ ಇತ್ತು. ಮನುಷ್ಯನ ಸಂಕಲ್ಪ ದೊಡ್ಡದಾಗಿದ್ರೆ ಅವನ ಕೈಲಿ ಯಾವುದು ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್. ಎಸ್, ರಿಯಲಿ ಈಸ್ ಎ ಗ್ರೇಟ್ ಎಕ್ಸಾಂಪಲ್. ಚಾರ್ಲಿ ಮುಂಗಾರ್ ಲೈಫಲ್ಲಿ ಏನಾಗಿತ್ತು? ವಿಕ್ರಮ್ ನಿನ್ನನ್ನು ರಿಜೆಕ್ಟ್ ಮಾಡಿದಾಗೆ ಚಾರ್ಲಿ ಮುಂಗಾರ್ನ ಆತನ ಹೆಂಡತಿ ರಿಜೆಕ್ಟ್ ಮಾಡಿದ್ದು. ಅದಕ್ಕೆ ಚಾರ್ಲಿ ಏನು ಮಾಡ್ದ? ಬಿಟ್ಟೋದ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಆಳ್ತಾ ಕೂತಿದ್ನ. ಇಲ್ವಲ್ಲ, ಮುಂದಿನ ಬದುಕು ನನ್ನದು ಅಂತ ಧೈರ್ಯ ಮಾಡಿ ಮುಂದೆ ನುಗ್ಗದ. ಇನ್ನೊಂದು ಮದುವೆ ಮಾಡ್ಕೊಂಡ, ಜೀವನನ ಸುಖವಾಗಿ ಎಂಜಾಯ್ ಮಾಡ್ದ. ಅವನ ಬದುಕು ಪರಿಪೂರ್ಣವಾಯಿತು. ಈಗ ನೀನು ಅದೇ ಸ್ಟೇಜಲ್ಲಿ ಇದೆಯಾ ವೇದ? ನೋಡು, ನಾನೊಬ್ಬ ಲಾಯರು, ಜಡ್ಜು, ಹಾಗಾಗಿ ನೀನು ಹೇಳಿದ ಪಾಯಿಂಟ್ ಇಟ್ಕೊಂಡು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಮಾತ್ರ ತಿಳ್ಕೊ. ಪ್ರತಿಯೊಬ್ಬರ ಜೀವನದಲ್ಲೂ 2ನೇ ಅವಕಾಶ ಅನ್ನೋದೊಂದು ಬರುತ್ತೆ. ಆ ಅವಕಾಶನ ಸರಿಯಾಗಿ ಬಳಸ್ಕೊಂಡು ಜೀವನದಲ್ಲಿ ಮುಂದೆ ಹೋಗೋದನ್ನು ನೋಡಬೇಕು. ಇವತ್ತು ಪ್ರೀತಮ್ ಬರ್ತ್ಡೇ ಪಾರ್ಟಿನಲ್ಲಿ ಏನು ನಡೀತು ಅಂತ ನೀನೇ ನೋಡ್ತೀಯ. ನೋಡ್ಬೇದ, ಅವನು ಯಾವತ್ತೂ ನಿನಗೆ ಹೊಂದಾಣಿಕೆ ಆಗೋ ಹುಡುಗ ಅಲ್ಲ. ಅವನ ಪ್ರಪಂಚನೇ ಬೇರೆ, ನಿನ್ನ ಪ್ರಪಂಚನೇ ಬೇರೆ. ಈ ವ್ಯತ್ಯಾಸನ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ನಿನ್ನ ಭವಿಷ್ಯದ ಬಗ್ಗೆ ಒಂದು ನಿರ್ಧಾರ ತಗೊಂಡ್ರೆ ನಿನ್ನ ಬದುಕೆ ಸುಂದರವಾಗಿರುತ್ತೆ. ಪ್ಲೀಸ್ ಸ್ಪೇರ್ ಸಮ್ ಟೈಮ್ ಫಾರ್ ದಟ್. ಅಪ್ಪ, ಒಬ್ಬರ ಹತ್ರ ದುಡ್ಡಿಲ್ಲ ಅಂತ ಬಿಟ್ಟು ಹೋಗೋದಕ್ಕೆ ವಿಕ್ರಮ್ ಚಾರ್ಲಿ ಮುಂಗರ್ ಹೆಂಡತಿ ಅಲ್ಲ. ತನ್ನನ್ನು ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ದು ಅವನು ಪ್ರಾಣನ ಒತ್ತೆ ಇಟ್ಟು ನಿಮ್ಮನ್ನ ಕಾಪಾಡ್ತಾನೆ ಅಂದ್ರೆ, ಡು ಯು ಥಿಂಕ್ ಹೀಸ್ ಅ ಮೇನ್ ಮೈಂಡೆಡ್ ಪರ್ಸನ್? ಹೀಸ್ ಮ್ಯಾನ್ ಆಫ್ ಸ್ಟೀಲ್ ವಿತ್ ಅ ಗೋಲ್ಡನ್ ಹಾರ್ಟ್.
ಸತ್ಯಮೂರ್ತಿಗಳ ಮಗಳಪ್ಪ ನಾನು. ಆರ್ಗ್ಯುಮೆಂಟ್ ಮಾಡೋಕ್ಕೆ ನನಗೂ ಚೆನ್ನಾಗಿ ಬರುತ್ತೆ. ಆರ್ಗ್ಯುಮೆಂಟ್ ಚೆನ್ನಾಗಿದೆ, ಕೇಸ್ನ ಗೆಲ್ಲಬಹುದು, ಆದರೆ ಲೈಫ್ನ ಇಷ್ಟರಲ್ಲೇ ನಿನಗೆ ಒಂದು ಒಳ್ಳೆ ಅನುಭವ ಆಗುತ್ತೆ.